ಸ್ಟೆಪ್ಪೇ ತಪ್ಪು. ನಾವು ಎಷ್ಟು ವೇಸ್ಟ್ ಜನರೇಟ್ ಮಾಡ್ತೀವಿ ಅಂತ. ರೀಸೈಕಲ್ ಮಾಡೋದಕ್ಕೆ ಜಾಸ್ತಿ ಖರ್ಚಾಗತ್ತೆ. ಗವರ್ಮೆಂಟ್ ಹ್ಯಾಸ್ ಟು ಸ್ಪೆಂಡ್ ಮೋರ್ ಮನಿ ಫಾರ್ ರೀಸೈಕ್ಲಿಂಗ್. ಅದಕ್ಕಿಂತ ಬೆಸ್ಟ್ ನಾವು ವೇಸ್ಟ್ ಜನರೇಟ್ ಮಾಡಬಾರ್ದು. ಸೊ ನಾವು ಎಲ್ಲಿ ಹೋಗಿದ್ರೇನು ಇದನ್ನೆಲ್ಲ ಮಾಡ್ತಾ ಇರೋದು ಎಜುಕೇಟೆಡ್ ಅಂತ ಕರ್ಸ್ಕೊಳ್ತಾ ಇದೀವಲ್ಲ ನಾವುಗಳೇ. ಈಗ್ಲೂ ಸಂತೆಗೆ ಚೀಲವನ್ನ, ಕಾಟನ್ ಬ್ಯಾಗ್ ಅನ್ನ ಹಳ್ಳಿಗಳ ಕಡೆ ತಗೊಂಡು ಹೋಗ್ತಾರೆ. ನಮ್ಮ ಬೆಂಗಳೂರಲ್ಲಿ ತೋರಿಸಿ ನೋಡೋಣ ಯಾರಾದ್ರೂ ಸೂಪರ್ ಮಾರ್ಕೆಟ್ಗಳಿಗೆ ತಗೊಂಡು ಹೋಗೋದು? ತೋರಿಸ್ಬಿಡಿ ನೋಡೋಣ ಯಾರಾದ್ರೂ. ಎಲ್ಲದು ಮನೆಗೆ ಏನಾದ್ರು ಒಂದು ಶಾಪಿಂಗ್ ಮಾಡ್ಕೊ ಬರ್ತೀವಿ ಅಂದ್ರೆ ಕವರ್ಗಳನ್ನ ಸೈಡಿಗೆ ತೆಗೆದಿಟ್ರೆ ಇಷ್ಟಿಷ್ಟು ಮೇಡಮ್, ಒಂದೊಂದು ದಿನಕ್ಕೆ ಒಂದೊಂದು ಮನೆಯಲ್ಲಿ ಇಷ್ಟು. ಎಲ್ಲಿ ಉದ್ಧಾರ ಆಗ್ತೀವಿ ಹಾಗಾದ್ರೆ? ಕಾಯಿಲೆ ಯಾಕೆ ಬರಬಾರ್ದು? ಮತ್ತೆ ಪ್ರಕೃತಿ ಯಾಕೆ ನಮ್ಮ ವಿರುದ್ಧ ತಿರುಗಬಾರ್ದು? ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆಗಿರೋರು ಯಾರು ನಮ್ಮ ಗೌರ್ಮೆಂಟ್ ಅಲ್ಲಿ ಇಲ್ವಲ್ಲ. ಅದು ಯಾವ್ದಾದ್ರು ಪಾರ್ಟಿ ಆಗಿರ್ಲಿ, ಕಾಂಗ್ರೆಸ್ ಬಿಜೆಪಿ ಅಲ್ಲ, ಯಾರಾದ್ರೂ ಆಗಿರ್ಲಿ, ಇದು ನಮ್ಮ ಹಣೆ ಬರ ಅಂತ ನಾನು ಕೇಳ್ತಾ ಇರೋದು. ಹೀಗೆ ನಾವು ಮೇನ್ ಟಾಪಿಕ್ ನೀವು ಹಿಂಗ್ ಮಾತಾಡಿದ್ರೆ ಏನಂತಾರೆ ಗೊತ್ತಾ? ಪರಿಸರವಾದಿಗಳು ಪ್ಲಾಸ್ಟಿಕ್ ಬಳಸಬಾರ್ದು, ನಮಗೆ ಮಾರಕ ಆಗುತ್ತೆ, ಮಾಡಕ್ ಕೆಲ್ಸ ಇಲ್ಲ ಇವ್ರಿಗೆ ಅಂತಾರೆ. ಇಷ್ಟೇ ಮಾತಾಡೋದು ಜನ. ಕಾಯಿಲೆ ಬಿದ್ದು ಅವ್ರ ಮನೆಗಳಲ್ಲಿ ಯಾರಾದ್ರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರಲ್ಲ, ಡಾಕ್ಟರ್ಗಳು ಬಿಡಿಸಿ ಹೇಳ್ತಾರಲ್ಲ ಇಂಥ ಅಂಶಕ್ಕೆ ಇಂಥ ಕಾಯಿಲೆ ಬಂದಿದೆ ಅಂತ, ಅವಾಗ ಸಫರ್ ಪಡ್ತಾರೆ ನಮ್ಮ ಜನ. ಅದು ಕೇರ್ ಮಾಡಲ್ಲ ಅವರು. ಮೇಡಮ್ 25 years ಮುಂಚೆನೆ ಸಾಹಸ್ ಸಂಸ್ಥೆ ಫೌಂಡರ್ ಇದು ನಾಳೆ ಒಂದು ದೊಡ್ಡ ಸಮಸ್ಯೆ ಆಗತ್ತೋ ಅಂತ ಸಾಹಸ್ ಕ್ರಿಯೇಟ್ ಮಾಡಿದ್ದಾರೆ. ಈ ಥರ ಎಷ್ಟೋ NGOಗಳಿದೆ. ಆ ಫೋರ್ತ್ ಸೈಟ್ ಇದ್ರೇನು ಅದನ್ನೇ ಕೇಳ್ಕೊಳ್ಳೋರು ಕಡಿಮೆ, ಗವರ್ಮೆಂಟ್ ಆಗಲಿ ಮಿಕ್ಕವರಾಗಲಿ. ಅವೇರ್ನೆಸ್ ಸ್ಕೂಲಿಂದ ಬರಬೇಕು, ಮಕ್ಕಳಿಗೆ ಕೇಳಿಕೊಡ್ಬೇಕು. ಮಕ್ಕಳು ಓದುವಾಗ ಅವರು ಮಿಕ್ಕವರನ್ನ ನೋಡಿಕೊಂಡು ಓದೋದು ಜಾಸ್ತಿ. ಮನೆಯಲ್ಲಿ ದೊಡ್ಡವರು ಏನು ಮಾಡ್ತಾರೋ ಅದನ್ನ ನೋಡಿ ನಿಜ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಹೇಗೆ ಕೊಡಬೇಕಾದ್ರೆ, ನಮ್ಮ ಕಾಲ ಮುಗೀತು, ನಿಮ್ಮ ಕಾಲ ನೀವು ತಗೊಂಡೋಗ್ಬೇಕು, ಮುಂದುವರಿಸಬೇಕು, ನೀವು ಅದನ್ನೇ ಸಪೋರ್ಟ್ ಮಾಡಬೇಕು ಆ ಕಾಸ್ನೆ ಅಂತ. ಸೊ ಆ ಅವೇರ್ನೆಸ್ ಇಲ್ಲ. ಅಂಡ್ ಅದನ್ನೇ ಇಂಪ್ಲಿಮೆಂಟ್ ಮಾಡುವಾಗ ಸುಮಾರು ಜನರ ಮನೆಯಲ್ಲಿ ಕೆಲಸದವರು ಕಿಚನ್ ವೇಸ್ಟ್ ಸೆಗ್ರಿಗೇಟ್ ಮಾಡ್ತಾರೆ. ಅವ್ರಿಗೆ ಅವೇರ್ನೆಸ್ ಇರಲ್ಲ. ನೀವು ಓದಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಆದ್ರೆ ಮನೆಯಲ್ಲಿ ಕಿಚನ್ ಒಳಗಡೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿರ್ಬೇಕು ಏನ್ ಮಾಡ್ಬೇಕು, ಸೆಗ್ರಿಗೇಷನ್ ಆದ್ರೆ ಏನು, ಒಣ ಕಸ ಏನು, ಹಸಿ ಕಸ ಏನು ಅಂತ ಅವ್ರಿಗೆ ಗೊತ್ತಿರ್ಬೇಕು ಅಲ್ವಾ. ಅಂಡ್ as I said, government has to spend more money in managing waste, which is of no use. ಸೊ ನಮ್ ಟ್ಯಾಕ್ಸ್ ಮನಿ ನಮ್ಮನ್ನ ಯಾಮರಿಸ್ತಾ ಇರೋದು. ನಾವು ಇಷ್ಟೊತ್ತು ಮಾತಾಡಿದ್ವಿ ಸರ್, ಕಾಂಪೋಸ್ಟಬಲ್ ಬ್ಯಾಗ್ ಏನರ್ಥ? ಮಣ್ಣಲ್ಲಿ ಗೊಬ್ಬರ ಆಗುತ್ತೆ ಅಂತ. ಬಟ್ ನಮ್ಮನ್ನ ಯಾಮರಿಸ್ತಾ ಇದ್ದಾರೆ. ಅದಕ್ಕೆ ಬರ್ತಾ ಇದೀನಿ. ಕಾಂಪೋಸ್ಟಬಲ್ ಬ್ಯಾಗ್ ನೀವುಗಳೇ ಹೇಳ್ಬೇಕು ನನಗೆ. ಹೌದಾ? ಇಲ್ಲ, ಕಾಂಪೋಸ್ಟ್ ಆಗಲ್ಲ ಅದು. ಇಂಡಸ್ಟ್ರಿಯಲ್ ಕಾಂಪೋಸ್ಟ್ ಆಗಲ್ಲ ಅಂದ್ರೆ ಏನ್ ಹೇಳ್ತಾ ಇದಾರೆ ಗೊತ್ತಾ? ಮಣ್ಣಲ್ಲಿ ಕರಗಲ್ಲ, ಅದು ಕವರಿನ ಮತ್ತೊಂದು ರೂಪ ಅಷ್ಟೇ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲ, ಅದರಿಂದ ಬರೋ ಟಾಕ್ಸಿಕ್ ಕೆಮಿಕಲ್ಸ್ ಇನ್ನೂ ಜಾಸ್ತಿ ಲೀಚ್ ಆಗುತ್ತೆ. ನಾರ್ಮಲ್ ಕವರ್ ಗಿಂತಲೂ ಜಾಸ್ತಿ ಕಾಂಪೋಸ್ಟಬಲ್ ಬ್ಯಾಗ್. ಅಂಡ್ ಅನದರ್ ಥಿಂಗ್ ಇಸ್, ಅದನ್ನೇ ಡಿಸ್ಪೋಸ್ ಮಾಡಬೇಕಾದ್ರೆ ಇದರಲ್ಲಿ 3 ವಿಷಯ ಇದೆ. ಒಂದು ಡಿಸ್ಪೋಸ್ ಮಾಡಬೇಕಾದ್ರೆ ಅದು ಹೈ ಟೆಂಪರೇಚರ್ ಬೇಕು, ಇಂಡಸ್ಟ್ರಿಯಲ್ ಫೆಸಿಲಿಟಿ ಬೇಕು. ಪೂರಾ ಇಂಡಿಯಾದಲ್ಲಿ 3 ಇಂಡಸ್ಟ್ರಿಯಲ್ ಫೆಸಿಲಿಟೀಸ್ ಆರ್ ಓನ್ಲಿ ಅವೈಲಬಲ್ ಅಪ್ರೂವ್ಡ್ ಬೈ CPCB ವಿಚ್ ಕ್ಯಾನ್ ಕಂಪೋಸ್ ದೀಸ್ ಬ್ಯಾಗ್ಸ್. ಸೊ ನಾವು ಮನೆಯಲ್ಲಿ ಇಟ್ಟಿದ್ರೆ ಏನಾಗಲ್ಲ. ಸೊ ಬಿಸಾಕಿದ್ರೆ ಡ್ರೈನೇಜ್ ಬ್ಲಾಕ್ ಆಗುತ್ತೆ, ಬಿಸಾಕಿದ್ರೆ ಅದು ಓಷನ್ ಹೋಗುತ್ತೆ, ಅನಿಮಲ್ ಮೆರಿನ್ ಲೈಫ್ ಅದನ್ನು ಹಾಳಾಗತ್ತೆ. ಸೊ ಅದು ಒಂದು ಕಂಟಿನ್ಯೂಸ್ ಸೈಕಲ್. ಸೊ it is not going to get composted in any ways unless and until it is treated in industrial level. ಅಂಡ್ ಇದು ನಗರ ಪ್ರದೇಶಗಳಲ್ಲೇ ಹೆಚ್ಚಾಗ್ತಾ ಇರೋದು, ಈ ಸಮಸ್ಯೆ ಹೆಚ್ಚಾಗ್ತಾ ಇರೋದು ಇಲ್ಲೇ. ಸರ್ ಬರ್ತೀನಿ ಸರ್, ನಾನು ಅದಕ್ಕಿಂತ ಮುಂಚೆ ನನ್ಗೊಂದು ಅನುಮಾನ. ಇವರು ಕವರ್ಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಮಾಡಿದ್ರು, ಅದಾದ್ಮೇಲೆ ಆಲ್ಟರ್ನೇಟಿವ್ ಆಗಿ ಕಾಂಪೋಸ್ಟಬಲ್ ಬ್ಯಾಗ್ ಅಂದ್ರೆ ಇದು ಮಣ್ಣಲ್ಲಿ ಕರಗೋಗುತ್ತೆ ಅಂತ ತಂದ್ರು. ಸುಮ್ಮನೆ ಅವ್ರು ಹೇಳಿದ ತಕ್ಷಣ ಗೌರ್ಮೆಂಟ್ ಅಲ್ಲಿ ಇರೋರು ಮತ್ತು ಅಧಿಕಾರಿಗಳು ಅದನ್ನ ಹೆಂಗ್ ಒಪ್ಕೊಳ್ತಾರೆ? ಅದನ್ನ ಟೆಸ್ಟ್ ಮಾಡಲ್ವಾ? ಓಕೆ, ಲೆಟ್ ಮಿ ಎಕ್ಸ್ಪ್ಲೈನ್. ಇದನ್ನ ಫಸ್ಟ್ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ಕಾಂಪೋಸ್ಟಬಲ್ ಬ್ಯಾಗ್, ಬಯೋಡಿಗ್ರೇಡಬಲ್, ಇದೆಲ್ಲ ನೋಡಿ ಗ್ರೀನ್ ಲೇಬಲ್ಸ್ ಇರೋದು. ನಾವು ಎಜುಕೇಟೆಡ್, ನಮಗೇನು ಅನ್ಸುತ್ತೆ, ವಾಟ್ ಈಸ್ ಇಟ್ ಮೇಡ್ ಆಫ್? ಸ್ಟಾರ್ಚ್, ಕಾರ್ನ್, ಶುಗರ್ ಕೇನ್ ಅಂದಾಗ ನಮ್ಗೇನು ಅನ್ಸುತ್ತೆ, ಓ ಗಿಡದಿಂದ ಬಂದಿದೆ, ಸೊ ಇಟ್ಸ್ ಸೇಫ್, ಇಟ್ ಈಸ್ ಈಕೋ ಫ್ರೆಂಡ್ಲಿ. ಅಲ್ಲೇ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇರೋದು. ಅವರು ಅದಕ್ಕೆ ಅಷ್ಟು ಸ್ಟ್ರೆಂತ್ ಇರಲ್ಲ, ಸೊ ದೇ ಆಡ್ ಪ್ಲಾಸ್ಟಿಕ್ ಅಡಿಟಿವ್ಸ್ ಟು ಮೇಕ್ ಇಟ್ ರಿಜಿಡ್. ಓಕೆ.
ಆ ದಪ್ಪ ಇದು ಬರ್ಲಿಕ್ಕೆ ಅದು ಅಷ್ಟು ತೂಕ ನಾವು 2 kg 3 kg ಹಾಕಿದಾಗ ಅದು ತೂಕ ತಡಿಬೇಕಲ್ಲ, ಅದು ಒಳಗಡೆ ಏನೋ ಅಡಗಿಸಿಟ್ಟಿರೋ ಪ್ಲಾಸ್ಟಿಕ್, ಅದು ನಮ್ ಕಣ್ಣಿಗೆ ಕಾಣಲ್ಲ. ನಮಗ್ ಹೇಳೋದೇನು, ಇಟ್ ಈಸ್ ಸೋರ್ಸ್ ಫ್ರಮ್ ಕಾರ್ನ್, ಶುಗರ್ ಕೇನ್, ಇಂಥದ್ದೆಲ್ಲ ನಮಗೆ ಹೇಳ್ತಾ ಇದಾರೆ ಅಂದ್ರೆ ಈ ಕಬ್ಬಿನ ಹಾಲು ತೆಗೆದ ನಂತರ ಉಳಿದಿರುವಂತ ಡಸ್ಟ್ ಬರುತ್ತಲ್ಲ ಅದರಿಂದ ಮಾಡಿದ್ದಾರೆ. ಸೊ ಇದು ಸೇಫ್ ಅಂತ ನಾವು ಅನ್ಕೊಂಡಿದ್ವಿ. ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ್ಲೇ, ಈಗ ನೀವೇನು ಪರಿಸರವಾದಿಗಳು ಸುಮ್ನೆ ಕೂತ್ಕೊಂಡು ಮಾತಾಡ್ತಾರೆ, ಹುಟ್ಟುತ್ತಾನೆ ನಾವು ಪರಿಸರವಾದಿಗಳು ಏನಲ್ಲ. ಓಕೆ, ಮತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಕಸ ಹಾಕುವಾಗ ಈ ಒಣ ಕಸ ಹಸಿ ಕಸ ತಲೆನೋವಿಲ್ಲ ಹೇಳೋದಲ್ಲ. ಕಸ ಹಾಕುವಾಗ ಇಟ್ ವಾಸ್ ಅ ಸಿಂಪಲ್ ಜಾಬ್, ಕಸ ಹಾಕ್ಬೇಕಷ್ಟೇ. ಇವಾಗ ಹಂಗಿಲ್ಲ, ಇದನ್ನ ಸಪ್ರೇಟ್ ಮಾಡು ಅದನ್ನ ಸಪ್ರೇಟ್ ಮಾಡಿ. ಯಾಕೆ ಪ್ಲಾಸ್ಟಿಕ್ ಇರೋದಕ್ಕಲ್ವಾ ನಾವು ಆ ಒಣ ಕಸನ ಸಪ್ರೇಟ್ ಮಾಡ್ತಾ ಇದೀವಿ. ಅಂಡ್ ಒನ್ ಮೋರ್ ರಿಕ್ವೆಸ್ಟ್ ಟು ಆಲ್ ದ ಕನ್ಸ್ಯೂಮರ್ಸ್, ಐ ವುಡ್ ರಿಕ್ವೆಸ್ಟ್ ದಿಸ್, ನಾವು ಏನು ಪ್ಲಾಸ್ಟಿಕ್ನ ಯೂಸ್ ಮಾಡಿ ಹಾಗೆ ಅದು ಅದರಲ್ಲಿ ಏನೋ ಊಟದ ಅಂಶ ಇರುತ್ತೆ ಹಾಗೆ ಬಿಸಾಡಿದ್ರೆ ಅದು ಕಂಪೋಸ್ಟೇಬಲ್ಗೆ ಯೋಗ್ಯ ಅಲ್ಲ. ದಯವಿಟ್ಟು ತೊಳೆದು ಯಾರು ಮಾಡ್ತಾರೆ? ಈ ಬಿಸಿ ಲೈಫ್ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ? ನಮಗೋಸ್ಕರ ನಾವು ಮಾಡ್ಬೇಕು, ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡ್ಬೇಕು. ಗೌರ್ನಮೆಂಟ್ ನ ನಾವ್ ಏನ್ ಕೇಳ್ಬೇಕೋ ಕೇಳೋಣ. ಬಟ್ ಇವಾಗ ಟಾಯ್ಲೆಟ್ ಬಳಸಿದ್ರೆ, ಬಸ್ ಸ್ಟ್ಯಾಂಡ್ ಗಳಲ್ಲಿ ಟಾಯ್ಲೆಟ್ ಬಳಸಿದ್ರೆ ನೀರ್ ಸರಿಯಾಗಿ ಹಾಕ್ ಬರಲ್ಲ, ನನ್ಗೆ ನಂದು ಮುಗಿತಲ್ಲ ಕೆಲಸ ಅಂತ ಮನಸ್ಥಿತಿಗಳ ನಡುವೆ ನಾವು ಬದುಕ್ತಾ ಇರೋದು. ಇನ್ನು ಅಂತದ್ರಲ್ಲಿ ನೀವು ತಿಂದಿರೋ ಕವರ್, ತಟ್ಟೆ ತೊಳೆಯೋದೇ ದೊಡ್ಡ ವಿಚಾರ, ತಿಂದಿರೋ ಕವರ್ನ ಕ್ಲೀನ್ ಮಾಡಿ ಹಾಕ್ಬೇಕು ಅಂದ್ರೆ ಯಾರು ಅರ್ಥ ಮಾಡ್ಕೊಳ್ತಾರೆ? ಅಷ್ಟು ಲೇಸಿನೆಸ್ ಮೈಗೂಡಿದ್ರೆ ಕಷ್ಟ, ಎಲ್ಲರಿಗೂ ಕಷ್ಟ, ನಮಗ್ ಕಷ್ಟ, ನಮ್ಮ ಮಕ್ಕಳಿಗೂ ಕಷ್ಟ. ಸಮಸ್ಯೆ ಎಕ್ಸ್ಟೆಂಡೆಡ್ ಪ್ರಾಬ್ಲಮ್ ಏನಾಗತ್ತೆ ಗೊತ್ತಾ, ನಾವು ಊಟ ಮಾಡೋ ಕಾರ್ನ್ಸ್ಟಾರ್ಚ್ ರೈಸ್ ಇದನ್ನೇ ನಾವು ಬ್ಯಾಗ್ ಆಗಿ ಮಾರಿಸುವಾಗೆ ನಮ್ಮ ಊಟ ಪ್ರೊಡಕ್ಷನ್ ಎಷ್ಟಿದೆಯೋ ಅದರಿಂದ ಒಂದು ಮೇಜರ್ ಪಾರ್ಟ್ ವಿಲ್ ಗೋ ಟುವರ್ಡ್ಸ್ ಪ್ರೊಡ್ಯೂಸಿಂಗ್ ದೀಸ್ ಬ್ಯಾಗ್ಸ್. ಸೊ ಅದು ಬಯೋಡಿಗ್ರೇಡಬಲ್ ಅಂತ ಹೇಳ್ತಾ ಇದ್ದಾರೋ, ಆದರೆ ಅದು ಫುಡ್ ಕ್ರೈಸಿಸ್ ಬರುತ್ತೆ. ನಮಗೆ ಬೇರೆ ಕಡೆ ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ನಮ್ಮ ಸೆಲ್ಫ್ ಸಫಿಷಿಯೆಂಟ್ ಆಗಿ ಇರೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾವು ತಿನ್ನೋ ಒಂದು ಪದಾರ್ಥದಲ್ಲಿ ವಿ ಆರ್ ಟೇಕಿಂಗ್ ಅ ಪಾರ್ಟ್ ಔಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದೀಸ್ ಬ್ಯಾಗ್ಸ್, ಸೋ ಕಾಲ್ಡ್ ಬಯೋಡಿಗ್ರೇಡಬಲ್ ಬ್ಯಾಗ್ಸ್. ಸೊ ಅದು ಅದನ್ನ ಯೂಸೇಜ್ ಬಗ್ಗೆ ಏನ್ ಉತ್ತರ ಕೊಡ್ತಾರೆ ಹಾಗಾದ್ರೆ? ಈಗ ಗವರ್ಮೆಂಟ್ ಅವ್ರು ಏನ್ ಉತ್ತರ ಕೊಡ್ತಾರೆ ಸರ್? ಈಗೇನು ಅದು ಗೊಬ್ಬರ ಆಗಲ್ಲ, ಮಣ್ಣಲ್ಲಿ ಕರ್ಗಲ್ಲ ಅಂತ ನೀವಂದ್ರೆ ಆ ಕಡೆಯಿಂದ ರೆಸ್ಪಾನ್ಸ್ ಏನಾದ್ರು ಬಂದಿದ್ಯಾ? ನೀವು ಮನವಿ ಸಲ್ಲಿಸಿದ್ದೀರಾ? ಅಲ್ಲ, ಈಗ ನಾನು ಹೇಳ್ತೀನಿ, ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ಬಿಟ್ಟು ಮಾಡಿದ್ದಾರೆ, ಇದೆ. ಅವ್ರು ಏನು ಮಾಡ್ತಿದ್ದಾರೆ? ಅವ್ರು ಏನಾದ್ರು ಎಫರ್ಟ್ ಹಾಕ್ತಾರೆ? ನೀವು ಹೇಳಿದ್ರೆ ಈ ಥರ ಆಗ್ತಾ ಇದೆ ಅಂದರೆ ಮಾಡ್ತೀರಾ? ಮೊನ್ನೆ ನಾನು ಖುದ್ದಾಗಿ ನೋಡಿದ್ದೀನಿ, ನಮ್ಮ ವೀಡಿಯೋಗಳು ಬೇಕಾದ್ರೆ ತೋರಿಸ್ತೀನಿ. ನಾನು ಒಂದು ಸ್ಟಾಮ್ ವಾಟರ್ ಡ್ರೈನ್ ನೋಡ್ತಿದ್ದೀನಿ, ಯಾರೋ ಪೊಲ್ಯೂಟ್ ಮಾಡಿದ್ದಾರೆ, ಬ್ರೌನ್ ಕಲರ್, ಯಾವತ್ತೂ ನೋಡಿಲ್ಲ 10 ವರ್ಷದೊಳಗೆ. 2 ದಿವಸದ ಆಮೇಲೆ ನೋಡ್ತೀನಿ ಕ್ಲಿಯರ್ ವಾಟರ್. ಸೊ ಯಾರು ಮಾಡಿಸ್ತಿರೋದು ಇದು? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಎಬಿಲಿಟಿ ಇಲ್ಲ ಸ್ಟಾಪ್ ಮಾಡೋಕ್ಕೆ, ಮತ್ತು ಸ್ಟಾಮ್ ವಾಟರ್ ಡ್ರೈನ್ ಇವ್ರಿಗೂ ಆಗ್ತಾ ಇಲ್ಲ. ಸೊ ನಾನು ಇದನ್ನ ಯಾವತ್ತೂ ಹೇಳ್ತೀನಿ, ಅವ್ರನ್ನ ನಾವು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬ್ಲೇಮ್ ಮಾಡ್ತಾನೆ ಇರ್ತೀವಿ. ಫಸ್ಟ್ ನಮಗೆ ಬೆರಳು ತೋರಿಸ್ಕೋಬೇಕು ನಾವು. ಸೊ ನಾ ಹೇಳೋದು, ಈ ಸಿಸ್ಟಮ್ನ ಚೇಂಜ್ ಮಾಡಬೇಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಮುಂಚೆ ನಮಗೆ ವನ್ಯಜೀವಿ ಇದುಗಳು ಕೋಚಿಂಗ್ ನಡೆಯೋದು ಕೊಡಗು ಬಂದೀಪುರ ಕಡೆಗೆ. ಅವಾಗ ಇವರು ಶಾಲೆಗೆ ತಗೊಂಡೋಗಿ ಮಕ್ಕಳಿಗೆ ಹೇಳಿದ್ರು, ನೋಡು ಈ ಥರ ಆಗಿದ್ರೆ ನಿಮಗೆ ಫ್ಯೂಚರ್ ತೊಂದರೆ ಆಗತ್ತೆ, ವನ್ಯಜೀವಿ ಇಲ್ದೋರೆ ಬಯೋಡೈವರ್ಸಿಟಿ ಹಾಳಾಗೋಗುತ್ತೆ, ಹಾಳಾಗೋದ್ರೆ ನಿಮಗೂ ಕಷ್ಟ ಆಗುತ್ತೆ. ಆ ಮಕ್ಕಳು ಏನು ಮಾಡ್ತಾರೆ, ಅವ್ರ ಪೇರೆಂಟ್ಸ್ಗೆ ಹೇಳ್ತಾರೆ, ಅವ್ರ ಅಂಕಲ್ಸ್ಗೆ ಹೇಳ್ತಾರೆ, ಅವ್ರ ಬ್ರದರ್ಗೆ ಹೇಳ್ತಾರೆ, ಎಲ್ಲ ರಿಲೇಟಿವ್ಸ್ಗೆ ಹೇಳ್ತಾರೆ. ಅವ್ರು ಯಾವಾಗ ವೈಲ್ಡ್ ಮೀಟ್ ತರ್ತಾರೋ ನಾವು ಮನೆಗೆ ಊಟ ಮಾಡೋದಿಲ್ಲ, ಊಟನೇ ಮಾಡಲ್ಲ ಅಂದ್ಬಿಟ್ಟು. ಸೊ ಅದೇನಾಗುತ್ತೆ, ಅದೊಂದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನೀವು ಕೊಡಗೋಗಿ ಆಗುತ್ತೆ, ಈಗಲೂ ಕೋಚಿಂಗ್ ನಡೆಯುತ್ತೆ, ಜನ ಡೆಮನ್ ಹೊಡಿತಾರೆ, ಅದೊಂಥರ ಉಚಿತನ ಅದು. ಬಟ್ ಇಟ್ ಇಸ್ ಡ್ರಾಪ್ ಬೈ 90%. ಸೊ ಇವತ್ತು ಟೈಗರ್ ನಂಬರ್ಸ್ ಜಾಸ್ತಿ ಆಗಿದೆ ಅಂದರೆ ನಮ್ಮ ಪ್ರೇ ಡೆನ್ಸಿಟಿ ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಅಲ್ಲಿಗೂ ಒಂದು ಕೊರಿಲೇಷನ್ ಬರುತ್ತೆ. ಇನ್ನು ಮುಂದೆ ನಾವು ಈಗ ಇಂಡಿಯಾ ಒಳಗೆ ವಿ ಹ್ಯಾವ್ ಟು ಸ್ಟಾರ್ಟ್ ಅ ಮೂಮೆಂಟ್ ಅಂದರೆ, ಒಂದು ಎಕ್ಸಾಂಪಲ್ ಇರೋದು ಜಪಾನ್. ಅವರು 3ನೇ ಕ್ಲಾಸ್ ತನಕ ಅವ್ರು ನಿಮಗೆ ಎಜುಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಮಾರ್ಕ್ಸು ಬುಕ್ಸ್ ಇಲ್ಲ. ಇಲ್ಲಿ ನಾವು ನರ್ಸರಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ, A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂದ್ಬಿಟ್ಟು. ಅಲ್ಲೇ ಅವ್ರಿಗೆ 3ನೇ ಕ್ಲಾಸ್ ತನಕ ಇಟ್ ಇಸ್ ಆಲ್ ಅಬೌಟ್ ಲೈಫ್ ಡಿಸಿಪ್ಲಿನ್, ಕ್ಲೀನಿಂಗ್, ಏನು ಲೈಫ್ ಅಂದ್ಬಿಟ್ಟು ಅಲ್ಲೇ ಆ ಟ್ರೈನಿಂಗ್ ಕೊಟ್ಟು ಅವ್ರು ಬಂದು 4ನೇ ಕ್ಲಾಸಿಂದ ಅವರು ಪರೀಕ್ಷೆ ಬರೆಯೋದು. ನಮ್ಮಲ್ಲಿ ಶಿಕ್ಷಣ ಮತ್ತು ಆರೋಗ್ಯವನ್ನ ನಾವು ಬೇಸಿಕ್ ಅಂತ ಕಳ್ಕೊಬಿಟ್ಟಿದೀವಿ. ಹಣಕ್ಕೋಸ್ಕರ ಅಂತ ಆಗಿದೆ. ಬರ್ತಾ ಇರೋದೇನಂದ್ರೆ, ಈಗ ನಾವ್ ಏನ್ ಮಾಡ್ಬೇಕು ಹೇಳಿ? ನಮ್ ಸರ್ಕಾರ ಬ್ಯಾನ್ ಹೇಗ್ ಮಾಡ್ಸೋದು ಹೇಳಿ? ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ಬೇಕು.
ತುಂಬಾ ಕಾಸ್ಟ್ಲಿ ವಿಚಾರ ಕೇಳ್ತಾ ಇದ್ದೀರಾ. ಸಿಂಪಲ್, ಈಗ ನಮಗೆ ಏನ್ ಬೇಕು, ನಮಗೆ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ನಾವು. ಯಾವ ಪುರುಷಾರ್ಥಕ್ಕೆ, ಏನಕ್ಕೆ ಮಾಡ್ತಾ ಇದೀವಿ ಪರಿಸರ ದಿನ? ಒಂದೆರಡು ಗಿಡ ತಗೊಂಡೋಗಿ ನೆಡೋದು, ನಾಳೆ ದಿನ ನೀರ್ ಹಾಕ್ತಿವ ಬಿಡ್ತೀವ ಅಂತ ನೋಡಲ್ಲ. ಇದನ್ನೆಲ್ಲ ಹಾಳು ಮಾಡ್ಕೊಂಡು ನುಂಗ್ ನೀರ್ ಕುಡ್ದು ಪರಿಸರನ ದಿನಾಚರಣೆ ಅಂತ ಬೇರೆ ಯಾಕೆ ಮಾಡ್ಬೇಕು ನಾವುಗಳು? ಸರ್, ಈಗ ನಮ್ಮನ್ನು ಯಾಮಾರಿಸಿದಿರಿ ಇಲ್ಲಿ ತನಕ. ಕಾಂಪೋಸ್ಟಬಲ್ ಬ್ಯಾಗ್ಗಳು ವಿಷ, ಅದು ನಾರ್ಮಲ್ ಪ್ಲಾಸ್ಟಿಕ್ ಗಿಂತಲೂ ಭಾರಿ ಪ್ರಮಾಣದ ಪಾಯ್ಸನ್ ಅದರಲ್ಲಿ ಇದೆ ಅಂತ ಇದ್ದಾರೆ. ಸೊ ಬ್ಯಾನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ. ತೀರಾ ಕಷ್ಟನಾ? ಆಗದೇ ಇಲ್ವಾ ಬ್ಯಾನ್ ಮಾಡಕ್ಕೆ? ಖಂಡಿತ ಎಲ್ಲರೂ ಒಟ್ಟಿಗೆ ಧ್ವನಿಗೂಡಿಸಿದ್ರೆ. ಯಾರು ಎಲ್ಲರೂ ಅಂದ್ರೆ? ನಾವೇ. ನಮಗೆ ಏನ್ ಬೇಕು, ನಮಗೆ ಏನ್ ಬೇಡ, ಅದನ್ನ ನಮ್ ಚಾಯ್ಸ್. ಅದನ್ನ ನಾವು ಪಾಲಿಸಿ ಮೇಕರ್ಸಿಗೆ ಕೊಡೋದಲ್ಲ. ನಾವು ಅಷ್ಟು ಜನ ನಮಗೆ ಇದು ಬೇಡ, ಫಸ್ಟ್ ಮನೆಯಿಂದಾನೇ ಶುರು ಆಗ್ಬೇಕು. ಇಂಥದ್ದು ಏನು ಐ ಹ್ಯಾವ್ ಸಮ್ ಬ್ಯಾಗ್ಸ್, ಅದನ್ನ ತೋರಿಸ್ಲೇಬೇಕು. ಯಾವ್ದನ್ನ ನಾವು ಬೇಡ ಅನ್ಬೇಕು, ಯಾವ್ದು ನಮ್ಗೆ ಬೇಕು ಅಂತ. ಇದು ನಾನ್ ವೋವನ್ ಬ್ಯಾಗ್ಸ್. ಎಷ್ಟು ಜನ ತಾಂಬೂಲ ಏನೋ ಮದುವೆ ಮನೆಗಳಲ್ಲಿ ತಾಂಬೂಲ ಕೊಡ್ಲಿಕ್ಕೆ, ಮತ್ತೆ ಶಾಪಿಂಗ್ ಅಲ್ಲಿ ನನಗೆ ಇವಾಗ ರೀಸೆಂಟ್ ಆಗಿ ಸಿಕ್ಕಿರೋದು ಅದು. ಓಕೆ, ಮತ್ತೆ ಇದು ಅಷ್ಟೇ.